ನಮಸ್ಕಾರ ಎಲ್ರಿಗೂ ಮಿಸ್ಟರ್ ತುಲ್ನಾಡು ಮೋಟರ್ಸ್ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನು ಇವತ್ತು ನನ್ನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಗೈಸ್. ನೀವು ಯೂಟ್ಯೂಬ್ ನೀವು ತಮ್ಮನೆಲ್ಲ ನೋಡಿದಾಗ ಇವತ್ತು ನಾನು ನನ್ನ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. 100% ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಆಫ್ಟರ್ 3354 ಕಿಲೋಮೀಟರ್ ಆದ್ಮೇಲೆ ನನ್ನ ಗಾಡಿ ಬಗ್ಗೆ ನಾನು ಜೆನ್ಯೂನ್ ರಿವ್ಯೂ ಕೊಡ್ತಿದ್ದೀನಿ. ಈಗ ಆಲ್ಮೋಸ್ಟ್ ಗಾಡಿ ಬಂದು ಸೆಕೆಂಡ್ ಸರ್ವಿಸ್ ಮುಗಿತು, ಮೊನ್ನೆ ಅಷ್ಟು ಸೆಕೆಂಡ್ ಸರ್ವಿಸ್ ಆಗಿದೆ. ಈಗ ನನ್ನ ಗಾಡಿ ಬಗ್ಗೆ ನಾನು ಜೆನ್ಯೂನ್ ರಿವ್ಯೂ ಕೊಡ್ತೇನೆ. ಅದರ ಪಾಸಿಟಿವ್ ಥಿಂಗ್ಸ್ ಎಂತ ಉಂಟು, ನೆಗೆಟಿವ್ ಥಿಂಗ್ಸ್ ಎಂತ ಉಂಟು, ನನ್ನ ಗಾಡಿ ತಗೊಳ್ಳಿಕ್ಕೆ ಮೇನ್ ಕಾರಣ ಎಂತ ಉಂಟು ಅಂತ ಹೇಳಿ ನಿಮಗೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೇನೆ. ಮಾಹಿತಿಯನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಥರದ ಕಂಟೆಂಟ್ ಬೇಕಾದ್ರೆ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗಾಡಿ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಲೆಟ್ಸ್ ಸ್ಟಾರ್ಟ್. ನೋಡಿದಲ್ಲ ಗಾಡಿ ಲುಕ್ಸ್ ಅನ್ನು. ಈಗ ನಾವು ಗಾಡಿ ಬಗ್ಗೆ ಮಾತಾಡುವ. ಈ ಗಾಡಿ ಹೆಸರು ಬಂದು ಎಕ್ಸ್ಟ್ರೀಮ್ 125R 125 ಸೆಗ್ಮೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಈ ಗಾಡಿ ನನಗೆ ಈ ಗಾಡಿ ತಗೊಳ್ಳಿಕ್ಕೆ ಮೇನ್ ರೀಸನ್ ಬಂದು ಇದರ ಲುಕ್ಸ್ ಗೈಸ್. ನೋಡಿ ಎಷ್ಟು ಅಗ್ರೆಸಿವ್ ಲುಕ್ಸ್ ಉಂಟಂತ. ಕೀ ಆನ್ ಮಾಡಿದಾಗ ಇಲ್ಲಿ ನಿಮಗೆ ಡೇ ಲೈಟ್ ರನ್ನಿಂಗ್ ಲ್ಯಾಂಪ್ ಸಿಗ್ತದೆ ಎರಡು, ಅಂಡ್ ಹೆಡ್ಲೈಟ್ ಗಾಡಿ ಆನ್ ಮಾಡಿದಾಗ ಇದು ನಿಮಗೆ ಹೆಡ್ಲೈಟ್, ಇದು ಡಿಮ್ ನಿಪ್ಪರ್ ಲೈಟ್, ಅಂಡ್ ಇದು ಹೈ ಬೀಮ್. ಅಂಡ್ ಗಾಡಿ ಲುಕ್ಸ್ ನೋಡ್ಬೋದು. ಮತ್ತೆ ಕ್ರೇಜ್ ಲುಕ್ಸ್ ಮಾತ್ರ ಗಾಡಿ ನಂಗೆ ಇಷ್ಟ ಆದದ್ದು ಮೇನ್ ಕಾರಣ ಬಂದು ಈ ಗಾಡಿ ಲುಕ್ಸ್ ನೋಡ್ಲಿಕ್ಕೆ. ಮತ್ತೆ 125cc ಸೆಗ್ಮೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಇದರಲ್ಲಿ. ಅಂಡ್ ನಿಮಗೆ ಸೇಫ್ಟಿ ಫೀಚರ್ಸ್ ಬಂದು ಫ್ರಂಟ್ ಚಾನಲ್ ABS ಸಿಗ್ತದೆ ನಿಮಗೆ, ಸಿಂಗಲ್ ಚಾನಲ್ ABS, ಅಂಡ್ ಬ್ಯಾಕ್ ಮಾತ್ರ ಡ್ರಮ್ ಬ್ರೇಕ್ ಸಿಗ್ತದೆ. ಅಂಡ್ ಇದು ಲುಕ್ಸ್ ವೈಸ್ ನೋಡಿ ತುಂಬಾನೇ ನಂಗೆ ತುಂಬಾ ಇಷ್ಟ ಆಯ್ತು ಮಾತ್ರ ಈ ಲುಕ್ಸ್ ವೈಸ್. ಸೊ ನಾನು ಈ ಗಾಡಿಯನ್ನು ಪರ್ಚೇಸ್ ಮಾಡಿದ್ದು. ಈ ಗಾಡಿಗೆ ನಿಮಗೆ ಆನ್ ರೋಡ್ ಪ್ರೈಸ್ ಬಂದು ನಾನು ಪರ್ಚೇಸ್ ಮಾಡಬೇಕಾದ್ರೆ 1.45 ಆಗಿತ್ತು, 1,45,000 ಆಗಿತ್ತು. ಅಂಡ್ ನಿಮಗೆ ಈಗ GST ಕಮ್ಮಿ ಆಗಿ ಮೋಸ್ಟ್ಲಿ 1.25 ಅಥವಾ 1.30 ಎಲ್ಲ ಈ ಗಾಡಿ ಸಿಗ್ತದೆ. ತುಂಬಾ ಒಳ್ಳೆ ಗಾಡಿ ಗೈಸ್. ಅಂಡ್ ಇದರ ಬಗ್ಗೆ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 125cc ಇಂಜಿನ್ ಸಿಗ್ತದೆ. ಇದರಲ್ಲಿ ನಿಮಗೆ ಯಾವುದೇ ತರದ್ದು ಆಯಿಲ್ ಕೂಲ್ಡ್ ಆಗಲಿ ಲಿಕ್ವಿಡ್ ಕೂಲ್ಡ್ ಆಗಲಿ ಇಂಜಿನ್ ಸಿಗಲ್ಲ, ಬರೀ ಏರ್ ಕೂಲ್ಡ್ ಇಂಜಿನ್ ಮಾತ್ರ ಸಿಗುತ್ತೆ. ಅಂಡ್ ಇದರಲ್ಲಿ 11.5 bhp ಉಂಟು, ಮತ್ತೆ 10.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ ಗಾಡಿ. ಅಂಡ್ ಮೊನೋಶಾಕ್ ಸಸ್ಪೆನ್ಷನ್, ಇದರಲ್ಲಿ ನಿಮಗೆ ಮೊನೋಶಾಕ್ ಸಸ್ಪೆನ್ಷನ್ ಸಿಗ್ತದೆ. ಅಂಡ್ ಹಿಂದೆ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್, ಫ್ರಂಟ್ ಸೈಡ್ ಮಾತ್ರ ನಿಮಗೆ ಡಿಸ್ಕ್ ವಿತ್ ABS, ಬ್ಯಾಕ್ ಸೈಡ್ ಸಿಂಗಲ್ ಡ್ರಮ್ ಬ್ರೇಕ್ ನೋಡಬಹುದು. ಫ್ರಂಟ್ ಸೈಡ್ ಬರೋದ್ರೆ ನಿಮಗೆ ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತದೆ. ಅಂಡ್ ನಿಮಗೆ ಇಂಡಿಕೇಟರ್ಸ್ ಬಂದು LED ಇಂಡಿಕೇಟರ್ಸ್, ಎರಡು ಸೈಡ್ಸ್ ಫ್ರಂಟ್ ಅಂಡ್ ಬ್ಯಾಕ್ LED ಇಂಡಿಕೇಟರ್ಸ್. ಸೆಕೆಂಡ್ ಅಡ್ವಾಂಟೇಜ್ ಬಂದಿದ್ರ ಕಂಫರ್ಟ್ ಹಾಗೂ ಸೀಟಿಂಗ್ಸ್ ಅಂತ ಹೇಳ್ಬೋದು. ನಿಮಗೆ ಲಾಂಗ್ ರೈಡ್ ಹಾಗೂ ಸಿಟ್ ರೈಡ್ ಇದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಲಾಂಗ್ ಡ್ರೈವ್ಸ್ ಹೋಗಿದ್ದೀನಿ, ಮತ್ತೆ ಸಿಟ್ ರೈಡ್ಸ್ ಮಾಡಿದ್ದೀನಿ. ಸಿಟ್ ರೈಡ್ ಪ್ರತಿಯಿಂದ ಮಾಡಿದ್ದೇನೆ, ಕಾಲೇಜ್ ಕೆಲಸ ಅದು ಇದು ಅಂತ. ಲಾಂಗ್ ರೈಡ್ ನೀವು ಬ್ಲಾಗ್ ಅಲ್ಲಿ ನೋಡಿದಾಗ ನಾನು ಲಾಂಗ್ ರೈಡ್ ಕೂಡ ಹೋಗಿದ್ದೀನಿ. ಇದರಲ್ಲಿ ರೈಡರ್ ಸೀಟ್ ಮಾತ್ರ ತುಂಬಾನೇ ಕಂಫರ್ಟ್ ಉಂಟು, ಅಂಡ್ ಸೀಟಿಂಗ್ ಪೊಸಿಷನ್ ಕೂಡ ತುಂಬಾನೇ ಅಗ್ರೆಸಿವ್ ಅಂತ ಹೇಳ್ಬೋದು. ಆದ್ರೆ ಪಿಲಿಯನ್ ಸೀಟ್ ಸ್ವಲ್ಪ ಕಷ್ಟ ಉಂಟು ಗೈಸ್, ಯಾಕಂದ್ರೆ ಇದು ಸ್ಪ್ಲಿಟ್ ಸೀಟ್ ಆದ ಕಾರಣ ಇಲ್ಲಿ ಪಿಲಿಯನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಕೂರ್ಲಿಕ್ಕೆ. ಮತ್ತೆ ಸೀಟಿಂಗ್ ಸ್ಪೇಸ್ ನೋಡ್ಬೋದು ತುಂಬಾ ಚಿಕ್ಕದುಂಟು ಗಾಡಿದು. ಅಂಡ್ ಗಾಡಿ ಹೈಟ್ಸ್ ಜಾಸ್ತಿ ಉಂಟು, ಹಿಂದೆ ಶಾರ್ಟ್ ಇದ್ದವರಿಗೆಲ್ಲ ಹಿಂದೆ ಕೂರ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಅಂಡ್ ಇದರ ಸೀಟ್ ಹೈಟ್ ಬಂದು 790 mm, ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ 180 mm. ನಿಮಗೆ ಗ್ರೌಂಡ್ ಅಲ್ಲಿ ನೀವು ಇಬ್ಬರನ್ನು ಕೂರಿಸಿಕೊಂಡು ಹೋಗ್ತಿದ್ದೀರಾ ಅಥವಾ ಹಂಪು ದೊಡ್ಡದುಂಟಂದ್ರೆ ಯಾವುದೇ ತರ ಗ್ರೌಂಡ್ ನಿಮಗೆ ತಾಗಲ್ಲ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಲಾಂಗ್ ಹೋಗಿದ್ದೀನಿ, ಲಾಂಗ್ ಅಲ್ಲಿ ತುಂಬಾನೇ ಹಂಪ್ಸ್ ಉಂಟು, ತುಂಬಾನೇ ಗುಂಡಿಗಳುಂಟು. ಯಾವುದೇ ತರ ಇಷ್ಟವರೆಗೂ ಆಗಲಿ ಒಂದೇ ಒಂದು ಚೂರು ಕೂಡ ನನಗೆ ಗ್ರೌಂಡ್ ಟಚ್ ಆಗಿಲ್ಲ. ಹಿಂದೆ ಪಿಲಿಯನ್ ಕೂತಿದ್ರು ಕೂಡ ನನಗೆ ಗ್ರೌಂಡ್ ಟಚ್ ಆಗಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ತುಂಬಾನೇ ಕ್ರೇಜಿ ಅಂತ ಹೇಳ್ಬೋದು ಈ ಗಾಡಿ ಬಗ್ಗೆ. ಅಂಡ್ ಸೀಟ್ಸ್ ಕೂಡ ಹಾಗೆ ತುಂಬಾ ಕಂಫರ್ಟ್ ಉಂಟು. ನೋಡಿ ಟ್ಯಾಂಕಿ ನೋಡಿ, ಲೆಗ್ ಸ್ಪೇಸ್ ಕೂಡ ತುಂಬಾನೇ ಒಳ್ಳೆ ಉಂಟು, ಟ್ಯಾಂಕಿ ಕರೆಕ್ಟ್ ಆಗಿ ಫಿಟ್ ಆಗ್ತದೆ ಲೆಗ್. ಹಾಗೆ ಅಡ್ವಾಂಟೇಜ್ ಬಗ್ಗೆ ಮಾತಾಡೋದಾದ್ರೆ ಇದರ ಮೈಲೇಜ್ ಹಾಗೂ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಒಂದು ತುಂಬಾನೇ ಕ್ರೇಜಿ ಉಂಟು ಗೈಸ್. ನಿಮಗೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಕೊಡ್ತದೆ. 125cc ಯಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತದೆ ಅಂದ್ರೆ ಅದು ಎಕ್ಸ್ಟ್ರೀಮ್ 125R. ಹಾಗೂ ಇದರ ಮೈಲೇಜ್ ಬಂದ್ಬಿಟ್ಟು ಕಂಪನಿಯವರು ಕ್ಲೈಮ್ ಮಾಡೋ ಪ್ರಕಾರ ನಿಮಗೆ 66 and 60 ಕೊಡ್ತದೆ ಅಂತ ಹೇಳಿ ಕಂಪನಿಯವರು ಕ್ಲೈಮ್ ಮಾಡಿದ್ದಾರೆ. ಬಟ್ ನನಗೆ ಇಷ್ಟವರೆಗೂ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ನನ್ನ ಲಾಂಗ್ ಡ್ರೈವ್ ಹಾಗೂ ನನ್ನ ಸಿಟಿ ರೈಡ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಕ್ಸ್ ನನಗೆ ಸಿಟಿಯಲ್ಲಿ ಅಪ್ರಾಕ್ಸ್ ಅಂದ್ರೆ ಮಿನಿಮಮ್ ಅಂದ್ರೆ 45 to 50 ಕೊಟ್ಟಿದೆ. ಅಂಡ್ ನಿಮಗೆ ಲಾಂಗ್ ಅಲ್ಲಿ ಎಲ್ಲ ಆದ್ರೆ ನನಗೆ 55 to 60 ತನಕ ಮೈಲೇಜ್ ಸಿಕ್ಕಿದೆ ಈ ಗಾಡಿಯಲ್ಲಿ. ತುಂಬಾನೇ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಅಂಡ್ ನಿಮಗೆ ಫೋರ್ತ್ ಅಡ್ವಾಂಟೇಜ್ ಮಾತಾಡೋದಾದ್ರೆ ಇದರ ಸಸ್ಪೆನ್ಷನ್ ತುಂಬಾನೇ ಕ್ರೇಜಿ ಉಂಟು. ಸಸ್ಪೆನ್ಷನ್ ನೋಡಿ ತುಂಬಾನೇ ಕ್ರೇಜಿ ಉಂಟು ಗಾಡಿ ಸಸ್ಪೆನ್ಷನ್, ಅದ್ಭುತವಾದ ಸಸ್ಪೆನ್ಷನ್ ಅಂತ ಹೇಳ್ಬೋದು. ತುಂಬಾನೇ ಕ್ರೇಜಿ ಸಸ್ಪೆನ್ಷನ್, ಸ್ವಲ್ಪ ಹಾರ್ಡ್ ಉಂಟು ಬಟ್ ಓಕೆ. ನಿಮಗೆ ಸಿಟಿ ಮತ್ತೆ ಲಾಂಗ್ ಡ್ರೈವಿಗೆಲ್ಲ ತುಂಬಾನೇ ಒಳ್ಳೆ. 125cc ಅಲ್ಲಿ ಇಷ್ಟೆಲ್ಲ ಅಡ್ವಾಂಟೇಜ್ ಕೊಟ್ಟು ಈ ಗಾಡಿ ಉಂಟಂದ್ರೆ ತುಂಬಾನೇ ಅದ್ಭುತವಾದ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ನಾನು ಮಾತಾಡ್ತಾ ಇದ್ದೀನಿ ಆಫ್ಟರ್ 3354 ಕಿಲೋಮೀಟರ್ಸ್ ಓಡಿಯಾದ್ಮೇಲೆ. ಅಂಡ್ ಈಗ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋ ಬನ್ನಿ. ಓಕೆ ಗೈಸ್, ಈಗ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದ್ರೆ ಅಡ್ವಾಂಟೇಜ್ ಬಗ್ಗೆ ತುಂಬಾನೇ ಮಾತಾಡಿದ್ವಿ, ಬಟ್ ಕೆಲವು ಡಿಸ್ಅಡ್ವಾಂಟೇಜ್ ಉಂಟು. ಅಂದ್ರೆ ಗಾಡಿ ಅಂದ್ರೆ ಅಡ್ವಾಂಟೇಜ್ ಮಾತ್ರ ಇರಲ್ಲ, ಡಿಸ್ಅಡ್ವಾಂಟೇಜ್ ಕೂಡ ಇರ್ತದೆ. ಈಗ ಬನ್ನಿ ಆ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡುವ.
ನಂಗೆ ಮೇನ್ ಫಸ್ಟ್ ಡಿಸ್ಅಡ್ವಾಂಟೇಜ್ ಬಂದಿದ್ರೆ ಇಂಜಿನ್ ವೈಬ್ರೇಷನ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಗಾಡಿ ಓಡಿಸಬೇಕಾದ್ರೆ ಯಾವುದೇ ತರ ವೈಬ್ರೇಷನ್ ಆಗಿ ಹೀಟ್ ಆಗಲಿ ಅಂತ ಬರಲ್ಲ. ಬಟ್ ನನಗೀಗ ರೇವ್ ಮಾಡಬೇಕಾದ್ರೆ ಸ್ವಲ್ಪ ಇಂಜಿನ್ ಸೌಂಡ್ ಬರ್ತದೆ ನೋಡಿ, ವೈಬ್ರೇಷನ್ ನೋಡಿ, ಅಷ್ಟೊಮ್ಮೆ ಕೇಳಿಸ್ಕೊಳ್ಳಿ ವೈಬ್ರೇಷನ್ ಹೇಗೆ ಉಂಟಂತ. ಸ್ವಲ್ಪ ವೈಬ್ರೇಷನ್ ಉಂಟು, ಬಟ್ ಓಕೆ, ನಾಟ್ ಲೈಕ್ ಅ ರಾಯಲ್ ಎನ್ಫೀಲ್ಡ್, ಅದ್ರಾಗೆಲ್ಲ ವೈಬ್ರೇಷನ್ ಇಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ 125cc ಅಲ್ಲಿ ಓಕೆ, ಇಷ್ಟು ಆದ್ರೂ ವೈಬ್ರೇಷನ್ ಇರಲೇಬೇಕು, ಯಾಕಂದ್ರೆ 125cc ಅಲ್ಲ, ಏನ್ ಜಾಸ್ತಿ ಅಂತ ಹೇಳಿಕ್ಕಾಗಲ್ಲ. ಓಕೆ, ಅದು ಫಸ್ಟ್ ಡಿಸ್ಅಡ್ವಾಂಟೇಜ್. ಆದ್ರೆ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಗೈಸ್, ನನಗೆ ಇಲ್ಲಿ ಲೈಕ್ ಗಾಡಿಯನ್ನು ವಾಶ್ ಮಾಡಿ ಆದ್ಮೇಲೆ ಇಲ್ಲಿ ನಿಮ್ಗೊಂದು ಗ್ಯಾಪ್ ಕಾಣಿಸ್ತದೆ ನೋಡಿ, ಈ ಮೀಟರ್ ಅಲ್ಲಿ ಒಂದು ಗ್ಯಾಪ್ ಕಾಣಿಸ್ತದೆ ಅಲ್ಲ, ಈ ಗ್ಯಾಪಿನಿಂದ ನೀರು ಒಳಗೆ ಹೋಗಿ ಡಿಸ್ಪ್ಲೇ ಬ್ಲರ್ ಆಗ್ತದೆ ಗೈಸ್. ಈ ಡಿಸ್ಪ್ಲೇ ಅಂತ ಕಾಣಿಸ್ತಾ ಉಂಟು ನಿಮಗೆ, ಇಷ್ಟು ಕ್ಲೀನಿಗೆ ಅಂತ ಕಾಣಿಸ್ತಾ ಉಂಟು. ಈ ಡಿಸ್ಪ್ಲೇ ನಿಮಗೆ ರೈನಿಂಗ್ ಟೈಮಲ್ಲಿ ಆಗಲಿ ಅಥವಾ ನೀವು ಗಾಡಿಯನ್ನು ವಾಶ್ ಮಾಡಾದ್ಮೇಲೆ ಆಗಲಿ, ಇಲ್ಲಿ ನಿಮಗೆ ಫಾಗ್ ಟೈಪ್ ಕೂರ್ತದೆ, ಅಂದ್ರೆ ನೀರು ಹರಿತಾ ಇರ್ತದೆ ಒಳಗೆ, ಅಂಡ್ ಫಾಗ್ ಟೈಪ್ ಕೂರ್ತದೆ. ಅಂಡ್ ಇನ್ನೊಂದೆಂತ ಅಂದ್ರೆ ಈ ಡಿಸ್ಪ್ಲೇ ನಿಮಗೆ ಬಿಸಿಲಲ್ಲಿ ಎಂತ ಸಹ ಕಾಣಿಸಲ್ಲ, ಯಾಕಂದ್ರೆ ಬಿಸಿಲಿಗೆ ನೀವು ಹೋದಾಗ ಇದು ತುಂಬಾ ಡಲ್ ಅಂತ ಹೇಳ್ಬೋದು, ಬ್ರೈಟ್ನೆಸ್ ಅಂತ ಅಷ್ಟೇನು ಜಾಸ್ತಿ ಇಲ್ಲ. ಅದನ್ನ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಆಗಿತ್ತು. ಅಂಡ್ ಥರ್ಡ್ ಡಿಸ್ಅಡ್ವಾಂಟೇಜ್ ಬಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ವಾಶ್ ಮಾಡಿ ಆದ್ಮೇಲೆ ಹಜಾರ್ಡ್ ಲೈಟ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ ಗೈಸ್. ಈಗ ಹಜಾರ್ಡ್ ಸ್ವಿಚ್ ಅನ್ನು ಚೇಂಜ್ ಮಾಡಿಸಿದ್ದೇನೆ, ಸೆಕೆಂಡ್ ಸರ್ವಿಸ್ ಅಲ್ಲಿ ಏನಿತ್ತು ನಾನು ಕಂಪ್ಲೇಂಟ್ ಹಾಕಿ ನಾನು ಹಜಾರ್ಡ್ ಸ್ವಿಚ್ ಅನ್ನು ಚೇಂಜ್ ಮಾಡಿಸಿದ್ದೇನೆ. ಲೈಕ್ ಈಗ ವಾಶ್ ಮಾಡಿ ಆದ್ಮೇಲೆ ಗಾಡಿಯನ್ನು ನಾನೀಗ ಯಾವಾಗ ಹಜಾರ್ಡ್ ಲೈಟ್ ಆನ್ ಮಾಡ್ತೇನೆ ನೋಡಿ, ಆಗ ಲೆಫ್ಟ್ ಸೈಡ್ ಹಜಾರ್ಡ್ ಲೈಟ್ ವರ್ಕ್ ಆಗ್ತಿಲ್ಲ, ರೈಟ್ ಸೈಡ್ ವರ್ಕ್ ಆಗ್ತಿತ್ತು. ಆಫ್ಟರ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಸೆಕೆಂಡ್ಸ್ ಲೆಫ್ಟ್ ಸೈಡ್ ಹಜಾರ್ಡ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದರ ಒಂದು ಕಂಪ್ಲೇಂಟ್ ಮಾಡಿ ಆಗಿದ್ದೇನೆ, ಅದರದೊಂದು ಈಗ ಸರಿ ಮಾಡಿ ಕೊಟ್ಟಿದ್ದಾರೆ, ಲೈಕ್ ಸ್ವಿಚ್ ಅನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಮೊನ್ನೆ ರೀಸೆಂಟ್ಲಿ ಒಂದು ವಾಶ್ ಮಾಡಿದೆ ಸರ್ವಿಸ್ ಆದಮೇಲೆ, ಯಾವುದೇ ಥರ ಎಂತ ಕಂಪ್ಲೇಂಟ್ ಅಂತ ಬಂದಿಲ್ಲ. ಆ್ಯಂಡ್ ಇದು ಮೀಟರ್ ಒಂದು ಈಗ ವಾರಂಟಿಯಲ್ಲಿ ಕ್ಲೈಮ್ ಮಾಡಬೇಕು, ನೆಕ್ಸ್ಟ್ ಸರ್ವಿಸಲ್ಲಿ ವಾರಂಟಿಯಲ್ಲಿ ಕ್ಲೈಮ್ ಮಾಡ್ತೇನೆ. ಆ್ಯಂಡ್ ನಿಮಗೆ ಫೋರ್ತ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಪಿಲಿಯನ್ ಸೀಟ್ಸ್ ಗೈಸ್. ಇದು ತುಂಬಾ ಲೈಕ್, ನಾನು ಸ್ಪ್ಲಿಟ್ ಸೀಟ್ ತಗೊಂಡು, ಇದರಲ್ಲಿ ನಿಮಗೆ ಸಿಂಗಲ್ ಸೀಟ್ ವೇರಿಯಂಟ್ ಕೂಡ ಉಂಟು. ನೀವು ನಿಮ್ಮ ಫ್ಯಾಮಿಲಿ ರೈಡಿಗೆಲ್ಲಾದರೆ ನೀವು ಸಿಂಗಲ್ ಸೀಟ್ ವೇರಿಯಂಟ್ ಅಂತ ತೆಕೊಳ್ಳೋದು ನಾನು ಸಜೆಷನ್ ಮಾಡ್ತೇನೆ, ಯಾಕಂದರೆ ಸಿಂಗಲ್ ಸೀಟಲ್ಲಿ ನಿಮಗೆ ಖಾಲಿ ಒಂದೇ ಸೀಟ್ ಬರ್ತದೆ ಫುಲ್ ಫ್ರಂಟ್ ಇಂದ ಬ್ಯಾಕ್ ತನಕ. ಬಟ್ ಸ್ಪ್ಲಿಟ್ ಸೀಟ್ ನಿಮಗೆ ಸ್ವಲ್ಪ ನಿಮಗೆ ಸ್ಪೋರ್ಟಿ ಲುಕ್ ಬೇಕು, ಅಥವಾ ನೀವು ಕಾಲೇಜ್ ಗೈಸ್ ಆಗಿದ್ರೆ ನೀವು ಸ್ಪ್ಲಿಟ್ ಸೀಟ್ ಅನ್ನು ತೆಕೊಳ್ಳೋದು ನಾನು ರೆಕಮೆಂಡ್ ಮಾಡ್ತೇನೆ. ಬಟ್ ನಿಮಗೆ ಫ್ಯಾಮಿಲಿ ಯೂಸಿಗೆ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಂಡು ಹೋಗ್ತೀರಾ ಅಂದ್ರೆ ನೀವು ಸಿಂಗಲ್ ಸೀಟ್ ಅನ್ನು ತೆಕೋಬೇಕು, ಯಾಕಂದ್ರೆ ಗಾಡಿ ಹೈಟೇ ತುಂಬ ಫಸ್ಟ್ ಆಫ್ ಆಲ್ ಗಾಡಿ ಹೈಟೇ ತುಂಬ ಉಂಟು. ಸೊ ಶಾರ್ಟ್ ಇದ್ದವರೆಲ್ಲ ಹಿಂದೆ ಕೂರ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆ್ಯಂಡ್ ಸ್ಪ್ಲಿಟ್ ಸೀಟ್ ಮತ್ತೆ ಸೀಟ್ ಕೂಡ ನೋಡಿ ಇಷ್ಟೇ ಚಿಕ್ಕದುಂಟು, ಬಟ್ ಸೀಟ್ ಕಂಫರ್ಟ್ ಉಂಟು ಮಾತ್ರ, ಬಟ್ ಸೀಟ್ ಮಾತ್ರ ತುಂಬ ಚಿಕ್ಕದುಂಟು. ಆದ ಕಾರಣ ನಿಮಗೆ ಸಿಂಗಲ್ ಸೀಟ್ ವೇರಿಯಂಟ್ ತುಂಬಾನೇ ಒಳ್ಳೇದಂತ ಹೇಳ್ತೀನಿ. ಆ್ಯಂಡ್ ನಂಗೆ ಇಷ್ಟವರೆಗೂ ಯಾವುದೇ ಥರ ಇಂಜಿನ್ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಕೆಲವು ಜನರಿಗೆ ನಾನು ನೋಡಿದಾಗ ಇದರಲ್ಲಿ ನಿಮಗೆ ಫೇಸ್ 1 ಮತ್ತು ಫೇಸ್ 2 ಉಂಟು ಗೈಸ್. ನಿಮಗೆ ಫೇಸ್ 1 ಎಂತ ಪ್ರಾಬ್ಲಮ್, ಫೇಸ್ 1 ಅಲ್ಲಿ ಎಂತ ಅಂದರೆ ಇಲ್ಲಿ ಏನು ನಿಮ್ಗೆ ಇಂಜಿನ್ ಕಾಣಿಸ್ತಾ ಉಂಟಲ್ಲ, ಇದು ಇಂಜಿನ್ ನಿಮಗೆ ಸಿಲ್ವರ್ ಟೈಪಲ್ಲಿ ಬರ್ತದೆ, ಈ ಕಲರಲ್ಲಿ ಇದು ಇಂಜಿನ್ ಬರ್ತದೆ. ನಂದು ಫೇಸ್ 2, ಸೊ ನನಗೆ ಬ್ಲ್ಯಾಕ್ ಇಂಜಿನ್ ಸಿಕ್ಕಿದೆ. ಫೇಸ್ 2 ಅಲ್ಲಿ ಯಾವುದೇ ಥರ ಪ್ರಾಬ್ಲಮ್ ನನಗೆ ಇಷ್ಟವರೆಗೂ ಸಿಕ್ಕಿಲ್ಲ ಇಂಜಿನಲ್ಲಿ. ಆದರೆ ಫೇಸ್ 1 ತೆಕ್ಕೊಂಡವ್ರ ಇಂಜಿನ್ ಪ್ರಾಬ್ಲಮ್ ಮೇನ್ ಅಂತ ಬಂದಂದರೆ ಇಂಜಿನಲ್ಲಿ ಲೈಕ್ ಸಮಥಿಂಗ್ ಸೌಂಡ್ಸ್ ಬರ್ತದೆ, ಮತ್ತು ಲೀಕೇಜ್ ಎಲ್ಲ ಉಂಟಂತೇಳಿ, ಆಯಿಲ್ ಲೀಕೇಜ್, ಲೈಕ್ ಇಲ್ಲಿಂದ ಈ ಇಂಜಿನ್ ಉಂಟಲ್ಲ ಇಲ್ಲಿಂದ ಆಯಿಲ್ ಲೀಕೇಜ್ ಆಗ್ತದೆ ಅಂತೇಳಿ ಕಂಪ್ಲೇಂಟ್ ಇತ್ತು ಫೇಸ್ 1 ಅಲ್ಲಿ. ಬಟ್ ನಾನು ತೆಕ್ಕೊಂಡಿರೋದು ಫೇಸ್ 2. ನನಗೆ ಆಲ್ಮೋಸ್ಟ್ ಈಗ 8 to 9 ಮಂತ್ಸ್ ಆಗ್ತಾ ಬಂತು, ನನಗೆ ಯಾವುದೇ ಥರ ಇಂಜಿನ್ ಪ್ರಾಬ್ಲಮ್ ಆಗಿ ಏನು ಬಂದಿಲ್ಲ. ಬರೀ ನನಗೆ ಪ್ರಾಬ್ಲಮ್ ಬಂದಂದರೆ ಒಂದು ನಮ್ಮದು ಪಾರ್ಕಿಂಗ್ ಲೈಟ್ ಆ್ಯಂಡ್ ಒಂದು ಮೀಟರ್ ಬಾಕ್ಸ್ ಮತ್ತು ಸ್ವಲ್ಪ ಸೀಟ್ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಷ್ಟೇ. ಬೇರೆ ಅದೊಂದು ಬಿಟ್ಟರೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿ ಏನು ಬಂದಿಲ್ಲ. ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಎಂತ ಬಂದಿತ್ತು ಅಂದರೆ ಶಾರ್ಟ್ ಪ್ರಾಬ್ಲಮ್ ಇತ್ತು, ನಾಟ್ ಅ ಬಿಗ್ ವೆರಿ ಮೇನ್ ಪ್ರಾಬ್ಲಮ್ ಅಂತ ಹೇಳಲ್ಲ, ತುಂಬ ಚಿಕ್ಕ ಪ್ರಾಬ್ಲಮ್. ಲೈಕ್ ಇದು ಬ್ರೇಕ್ ಉಂಟಲ್ಲ, ಇದು ಬ್ರೇಕಲ್ಲಿ ನನಗೆ ಬ್ಯಾಕ್ ಬ್ರೇಕ್ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ನಾನು ಬ್ಯಾಕ್ ಬ್ರೇಕನ್ನು ಯೂಸ್ ಮಾಡ್ತಿದ್ದೆ ಆಗ ಸೌಂಡ್ ಬರ್ತಾ ಇತ್ತು. ಅದರೊಂದು ಕ್ಲಿಪ್ ಉಂಟು, ಆ ಕ್ಲಿಪ್ಪನ್ನು ಹಾಕ್ತೇನೆ, ಆ ಸೌಂಡ್ ನೋಡಿ ನೀವು, ಆ ಸೌಂಡ್ ಬರ್ತಿತ್ತು. ಬಟ್ ಸರ್ವಿಸಲ್ಲಿ ನನಗೆ ಈಗ ಸರಿ ಮಾಡಿ ಕೊಟ್ಟಿದ್ದಾರೆ. ಈಗ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಗಾಡಿಯಲ್ಲಿ ಎಲ್ಲ ಸರಿ ಉಂಟು. ಸೊ ಗಾಡಿ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಒಳ್ಳೆ ಉಂಟು. ಈಗ ಗಾಡಿ ಒಂದು ರೌಂಡ್ ಓಡಿಸಿ ಅದರ ರೌಂಡ್ ನಿಮಗೆ ನೋಡುವ ಹೇಗೆ ಉಂಟು ಅಂತೇಳಿ ಕಮೆಂಟ್ ಹಾಕಿ. ನೀವು ಗಾಡಿ ಪರ್ಚೇಸ್ ಮಾಡೋದಾದ್ರೆ 125cc ಅಲ್ಲಿ ನೀವು ಗಾಡಿ ಹುಡುಕ್ತಾ ಇದ್ರೆ ನನ್ನ ಪ್ರಕಾರ ನಿಮಗೆ ಬೆಸ್ಟ್ ಸಜೆಷನ್ 25 ತಗೊಳ್ಳಿ, ಯಾಕಂದ್ರೆ ತುಂಬಾನೇ ಒಳ್ಳೆ ಗಾಡಿ ಉಂಟು. ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಅಗ್ರೆಸಿವ್ ಲುಕ್ ಬೇಕಾದ್ರೆ ಇದು ಗಾಡಿ ಅಂತ ತಗೊಳ್ಳಿ. ಯಾರು ಸಹ ನೋಡಿದಂತ ಹೇಳಲ್ಲ 125cc ಅಂತ, ಹತ್ತಿರ ಬಂದು ನೋಡಿದಾಗಲೇ ಗೊತ್ತಾಗ್ತದೆ ಅವ್ರಿಗೆ 125cc ಇದು ಅಂತ. ತುಂಬಾನೇ ಅಗ್ರೆಸಿವ್ ಲುಕ್ ಉಂಟು, ತುಂಬಾನೇ ಸ್ಪೋರ್ಟಿ ಲುಕ್ ಹಾಗೂ ಅಗ್ರೆಸಿವ್ ಪರ್ಫಾರ್ಮೆನ್ಸ್ ಕೂಡ ಅಗ್ರೆಸಿವ್ ಉಂಟು ತುಂಬಾನೇ. ನಮ್ಮ ಗಾಡಿಯ ಎಕ್ಸಾಸ್ಟ್ ನೋಟ್ ಅಂತ ಕೇಳುವ, ಎಕ್ಸಾಸ್ಟ್ ನೋಟ್ ಕೇಳಿ. ಇನ್ನು ಫೀಲ್ ಬೇಕು ಬ್ರದರ್. ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಬನ್ನಿ ಒಂದು ರೌಂಡ್ ಹೋಗಿ ಬರುವ ಗಾಡಿಯಲ್ಲಿ. ಓಕೆ ಗೈಸ್, ಲೆಟ್ಸ್ ಗೋ. ಒಂದು ರೌಂಡ್ ಹೋಗಿ ಬರುವ. ರೌಂಡಲ್ಲಿ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಉಂಟಂತ. ಫಸ್ಟ್ ಇದರ ಹಾರನ್ ಕೇಳಿ.
ನಾನು ಹೇಳ್ದೆ ಅಲ್ಲ. ಲೌಡ್ ಆಗಿ ಉಂಟು ತುಂಬಾ. ಬನ್ನಿ ಒಂದು ರೌಂಡ್ ಹೋಗಿ ಬರುವ, ಆಗ ಗೊತ್ತಾಗ್ತದೆ ಗಾಡಿ ಪರ್ಫಾರ್ಮೆನ್ಸ್ ಹೇಗೆ ಉಂಟಂತ. ನಿಮಗೆ ಸ್ಕ್ರೀನ್ ನೋಡಿ ಕಾಣಿಸ್ತಾ ಇಲ್ಲ, ನಾನು ಹೇಳಿದ್ರು ಹಾಗೆ ನಿಮಗೆ ಇದರಲ್ಲಿ ಕಾಣಿಸಲ್ಲ ಬಿಸಿಲಲ್ಲಿ ಅಷ್ಟು ನಿಮಗೆ ಎಂತ ಲೈಕ್ ಕರೆಕ್ಟಾಗಿ ವಿಜುವಲ್ ಕಾಣಿಸಲ್ಲ. ಬಟ್ ನೋಡು, ಬನ್ನಿ ಹೋಗಿ ಬರೋ ಒಂದು ರೌಂಡ್. ಸಸ್ಪೆನ್ಷನ್ ನೋಡಿ ಗೈಸ್, ಅಷ್ಟೆಂತ ಫೀಲ್ ಆಗಲ್ಲ ಸಸ್ಪೆನ್ಷನ್ ಜಾಸ್ತಿ, ತುಂಬಾ ಒಳ್ಳೆ ಉಂಟು. ಜಾಸ್ತಿ ಗಾಡಿ ಗುಂಡಿಗೆಲ್ಲ ಬಿದ್ದಾಗ ಅಷ್ಟು ಇದಾಗಲ್ಲ. ಸಸ್ಪೆನ್ಷನ್ ಒಳ್ಳೆ ಉಂಟು. ಬ್ರೇಕಿಂಗ್ ಸಹ ತುಂಬಾ ಒಳ್ಳೆ ಉಂಟು ಗೈಸ್. ಬ್ರೇಕಿಂಗ್ ನೋಡ್ಬೋದು ನೋಡಿ, ಬ್ರೇಕಿಂಗ್ ನೋಡಿ ಗೈಸ್ ತುಂಬಾ ಒಳ್ಳೆ ಉಂಟು. ಮತ್ತೆ ಪರ್ಫಾರ್ಮೆನ್ಸ್ ನೋಡಿ, ಥರ್ಡ್ ಗೇರಲ್ಲಿ ಪಿಕಪ್ ನೋಡಿ ಗೈಸ್ ಹೇಗೆ ಉಂಟಂತ. ವಿತ್ ಪಿಲ್ಲನ್, ಹಿಂದೆ ಪಿಲ್ಲನ್ ಕೂತಿದ್ದಾರೆ, ಆದರೆ ಸಹ ಪಿಕಪ್ ನೋಡಿ ಎಷ್ಟು ಒಳ್ಳೆ ಉಂಟಂತ ಗಾಡಿದು. ನಿಮಗೆ ಈ ಥರ ಟ್ರಾಫಿಕ್ ಎಲ್ಲ ಇದ್ದಾಗ ತುಂಬಾ ಕಂಫರ್ಟ್ ಉಂಟು, ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಿ ಎಂತೆಲ್ಲ. Five minutes later. ಹಿಂದೆ ಪಿಲ್ಲನ್ ಅವರಿಗೆ ಫೋನ್ ಕೊಟ್ಟು ಅವರಿಂದ ವಿಡಿಯೋನ ಕ್ಯಾಪ್ಚರ್ ಮಾಡಿಸಿದ್ದು. ಅದು ಹೇಗೆ ಬಂದೆ ಗೊತ್ತಿಲ್ಲ, ಕ್ಲಿಪ್ ನೋಡಿ ಇನ್ನು ಹಾಕ್ಬೇಕು. ಬಟ್ ನೀವು ನೋಡಿದಾಗೆ ರೈಡಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಉಂಟು. ಥರ್ಡ್ ಗೇರ್ ಅಲ್ಲಿ ಸಹ ಪಿಕಪ್ ಅಂತೂ ಟಾಪ್ ಅಂತ ಹೇಳ್ಬೋದು. ವಿತ್ ಪಿಲ್ಲನ್ ಅದು ಸಹ, ಪಿಲ್ಲನ್ ಕೂತಿರೋ ಸಹ ಥರ್ಡ್ ಗೇರ್ ಅಲ್ಲಿ ಪಿಕಪ್ ಅಂತೂ ಟಾಪ್. ಈ ಸಿಟಿ ಆಗಲಿ ಅಥವಾ ಲಾಂಗ್ ಡ್ರೈವ್ ಆಗಲಿ ನಿಮಗೆ ತುಂಬಾನೇ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ನನ್ನ ಸಜೆಷನ್ ನಿಮ್ಮ ಪ್ರಕಾರ, ನೀವು 125cc ಅಥವಾ ಬಜೆಟ್ ನಿಮಗೆ 1.50 ಒಳಗೆ ನಿಮಗೆ ಗಾಡಿ ಮೇಲೆ ನೋಡ್ತಾ ಇದ್ರೆ ಎಕ್ಸ್ಟ್ರೀಮ್ 125R ಇಸ್ ಮೈ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು ನಿಮಗೆ ಗಾಡಿ ತಗೊಳ್ಳೋದಾದ್ರೆ. ವಿತ್ ದಟ್ ಅಗ್ರೆಸಿವ್ ಲುಕ್, ಅಗ್ರೆಸಿವ್ ಸ್ಪೋರ್ಟ್ ಲುಕ್, ಅಗ್ರೆಸಿವ್ ಸ್ಪೋರ್ಟ್ಸಿ ಪರ್ಫಾರ್ಮೆನ್ಸ್, ಅಗ್ರೆಸಿವ್ ಪರ್ಫಾರ್ಮೆನ್ಸ್ ಅಂಡ್ ಮೈಲೇಜ್ ಪ್ರತಿಯೊಂದು ಕೂಡ ಟಾಪ್ ಮ್ಯಾಚ್ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ಬಂದ್ರೆ ನಿಮಗೆ ಸಿಂಗಲ್ ಚಾನಲ್ ABS ಉಂಟು, ಸಿಂಗಲ್ ಡಿಸ್ಕ್ ಉಂಟು. ಮಾತ್ರ ಸಿಂಗಲ್ ಡಿಸ್ಕ್ ವೇರಿಯಂಟ್ ಮಾತ್ರ, ಡುವೆಲ್ ಚಾನಲ್ ಡಿಸ್ಕ್ ವೇರಿಯಂಟ್ ಇಲ್ಲ. ನಿಮಗೆ ಹಿಂದೆ ಡ್ರಮ್ ಬ್ರೇಕ್ ಸಿಗ್ತದೆ. ಫ್ರಂಟ್ ನಿಮಗೆ ಸಿಂಗಲ್ ಚಾನಲ್ ABS ಉಂಟು. ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ತುಂಬಾನೇ ಒಳ್ಳೆ ಉಂಟು ಗೈಸ್. ಇದು ನನ್ನ ಸಜೆಷನ್ ಆಗಿರ್ಬೋದು, ಇದು ನನ್ನ ಗಾಡಿದು ಹಾನೆಸ್ಟ್ ರಿವ್ಯೂ ಗೈಸ್. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ, ನನ್ನ ಬೈಕಿನ ಹಾನೆಸ್ಟ್ ರಿವ್ಯೂ ಆಗಿತ್ತು. ನಿಮಗೆ ಈ ವಿಡಿಯೋ ಏನಾದ್ರು ಬೆನಿಫಿಟ್ ಆಗಿದ್ರೆ ನನ್ನ ಚಾನೆಲ್ಗೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೇನೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬೇಕಾದ್ರೆ ನನ್ನ ಚಾನೆಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮಿಸ್ಟರ್ ತುಳುನಾಡು ಮೋಟಾರ್ ಸೋಲ್ ಸೈನಿಂಗ್ ಆಫ್. ಬೈ ಬೈ, ಟಾಟಾ, ಸಿ ಯು, ಟೇಕ್ ಕೇರ್.